ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ತಟಸ್ಥ ಅಭ್ಯರ್ಥಿಯಾಗಿ ಪಿಎಸ್ ವೆಂಕಟೇಶ್ ಅವರನ್ನು ರಾಜ್ಯ ಸಂಘಕ್ಕೆ ಕಳುಹಿಸಲು ತೀರ್ಮಾನಿಸಲಾಗಿದ್ದು, ಅವರು ಯಾವುದೇ ತಂಡದ ಪರ ಪ್ರಚಾರ ಮಾಡುವುದಿಲ್ಲ. ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ ಮಂಜುನಾಥ ಮೂರ್ತಿ ಹೇಳಿಕೆ. ಹಾಸನ ನಗರಸಭೆಯ 2025-26ನೇ ಸಾಲಿನ 4.63 ಕೋಟಿ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ. ಹಾಸನದಲ್ಲಿ ಶಿವನಂದಿ ಗ್ರಾನೈಟ್ಸ್ ಅಂಡ್ ಪೇಂಟ್ಸ್ ಅದ್ದೂರಿ ಶುಭಾರಂಭ. ಗಣ್ಯರಿಂದ ಶುಭಾಶಯ. ರಾಜಕಾರಣಿಗಳ ಹನಿ ಟ್ರ್ಯಾಪ್ ಮಾಡುವುದು, ಇಂಡೈರೆಕ್ಟ್ ಬ್ಲಾಕ್ ಮೇಲ್ ಕಂಟ್ರೋಲ್ ಇಟ್ಟುಕೊಳ್ಳುವುದು ಒಳ್ಳೆಯ ಬೆಳವಣಿಗೆಯಲ್ಲ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. ವಾರ್ತೆಗಳ ವಿವರ. ತಟಸ್ಥ ಅಭ್ಯರ್ಥಿಯಾದ ಪಿಎಸ್ ವೆಂಕಟೇಶ್ ಅವರನ್ನು ರಾಜ್ಯ ಸಂಘಕ್ಕೆ ಕಳುಹಿಸಲು ಸರ್ವಾನುಮತದಿಂದ ತೀರ್ಮಾನ ಮಾಡಲಾಗಿದೆ. ಅವರು ಯಾವುದೇ ತಂಡಪರ ಪ್ರಚಾರ ಮಾಡುವುದಿಲ್ಲ ಎಂದು ಜಿಲ್ಲಾ ಬ್ರಾಹ್ಮಣರ ಸಭಾದ ಅಧ್ಯಕ್ಷ ಎಚ್ ಮಂಜುನಾಥ ಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 13ರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆ ನಡೆಯಲಿದ್ದು, ಅಧ್ಯಕ್ಷೀಯ ಚುನಾವಣೆಗೆ ಈಗಾಗಲೇ 2 ಬಣಗಳ ಆಕಾಂಕ್ಷಿಗಳು ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಸಂಬಂಧ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳ ಹಾಗೂ ಉಪ ಪಂಗಡಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಈ ತೀರ್ಮಾನಕ್ಕೆ ಬರಲಾಗಿದ್ದು, ವೆಂಕಟೇಶ್ ಅವರು ತಟಸ್ಥ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದರು. ಅವರು ಯಾವುದೇ ಬಣಕ್ಕೂ ಸೇರುವುದಿಲ್ಲ ಮತ್ತು ಯಾವುದೇ ತಂಡಪರ ಪ್ರಚಾರ ಮಾಡುವುದಿಲ್ಲ. ವೆಂಕಟೇಶ್ ಅವರು ಹಾಸನ ಜಿಲ್ಲೆಯನ್ನು ಪ್ರತಿನಿಧಿಸಿ ಜಿಲ್ಲೆಯ ಸಮುದಾಯಕ್ಕೆ ಏನೆಲ್ಲ ಆಗಬೇಕು ಎಂಬ ದನಿಯಾಗಿ ಕೆಲಸ ಮಾಡಲಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದ್ದು, ಏಪ್ರಿಲ್ 13ರಂದು ರಾಜ್ಯ ಸಂಘಕ್ಕೆ ಮಾತ್ರ ಚುನಾವಣೆ ನಡೆಯಲಿದೆ ಎಂದು ಹೇಳಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ 2025 ಮತ್ತು 2030ರ 5 ವರ್ಷದ ಸಾಲಿಗೆ ಪ್ರಾರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 24 ಮೊನ್ನೆಯಿಂದ 27 ನಾಳೆವರೆಗೆ ಚುನಾವಣಾ ಪ್ರಕ್ರಿಯೆಗಳು ಅಂದರೆ ನಾಮಿನೇಷನ್ ಪೇಪರ್ಸ್ನ ಹಾಕೋದಕ್ಕೆ ಎಲ್ಲ ಅವಕಾಶಗಳಿದೆ. ಜೊತೆಗೆ ಈ ವರ್ಷ ಹೊಸ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅಂದರೆ ತಿದ್ದುಪಡಿ ಮಾಡಿ ಬೈಲಾದಲ್ಲಿ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿಯನ್ನು ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಅಥವಾ ಎಲ್ಲ ಸಂಘಟನೆಗಳು ಸೇರಿ ಕಳಿಸ್ಕೊಡುವಂಥ ಒಂದು ವಿಚಾರದಲ್ಲಿ ಈ ಸರಿ ಅಮೆಂಡ್ಮೆಂಟ್ ಮಾಡಿದ್ರು. ಮುಂಚೆ ಏನಾಗಿ ಮಾಡ್ತಿದ್ವಿ ಅಂದರೆ ಜಿಲ್ಲಾ ಬ್ರಾಹ್ಮಣ ಸಭೆಯಿಂದ ಒಬ್ಬರನ್ನ ನಾವು ಚುನಾಯಿಸಿ ಕಳಿಸ್ಕೊಡ್ತಾ ಇದ್ವಿ. ಆದರೆ ಈಚಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಒಬ್ಬರನ್ನ ಚುನಾಯಿಸಿ ಕಳಿಸ್ಬೇಕು ಅನ್ನೋದೊಂದು ಹೊಸದಾಗಿ ಪ್ರಾರಂಭ ಮಾಡಿದ್ರು. ಈ ನಿಟ್ಟಿನಲ್ಲಿ ಎಲೆಕ್ಷನ್ ಎಲ್ಲ ಮಾಡೋದು ಬೇಡ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿರಬೇಕು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಯಾವುದೇ ತೀರ್ಮಾನಿಸಿದ ಬ್ರಾಹ್ಮಣರಿದ್ದೀವಿ, ನಮ್ಮೂರಲ್ಲಿ ಒಗ್ಗಟ್ಟಿರಬೇಕು, ನಾವೆಲ್ಲ ಒಂದಾಗಿರ್ಬೇಕು. ಯಾಕೆಂದರೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವ್ಯಾವ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಹೆಚ್ಚು ಕಡಿಮೆ 2 ಕ್ಯಾಂಡಿಡೇಟ್ಸ್ 3 ಕ್ಯಾಂಡಿಡೇಟ್ಸ್ಗಳು ಜಿಲ್ಲಾ ಪ್ರತಿನಿಧಿಗೆ ಹಾಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಒಂದು ಒಗ್ಗಟ್ಟಿರಬೇಕು. ನಾವೆಲ್ಲ ಇದ್ದರೆ ಏನಾದ್ರು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ, ಸಮಾಜಕ್ಕೆ ನಮ್ಮಿಂದ ಏನಾದ್ರು ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕೊಟ್ಟು ಕರೆದು ಒಬ್ಬರನ್ನ ಚುನಾಯಿಸಿ ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸಂಘದ ಅಧ್ಯಕ್ಷರು ಮತ್ತು ಮಾತಾಡಿ ನಮ್ಮ ವೆಂಕಟೇಶ್ ಗೊತ್ತಿದೆ, ಇವರನ್ನ ಈ ವರ್ಷ ಇದರಿಂದ ಪ್ರತಿನಿಧಿಯಾಗಿ ಕಳಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ. ಅಂದರೆ ಈಗ ಇರ್ತಕ್ಕಂಥ 2 ಬಣಗಳಿದೆ. ಈ ಸರಿ 2 ಕ್ಯಾಂಡಿಡೇಟ್ಸ್ ಇದೆ. ಒಬ್ಬರು ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾ ಅಂತ ಒಬ್ಬರು, ಇನ್ನೊಬ್ಬರು ರಘುನಾಥ್. ಭಾನುಪ್ರಕಾಶ್ ಶರ್ಮಾ ಅವರು ಶ್ರೀರಂಗಪಟ್ಟಣದವರು, ರಘುನಾಥ್ ಅನ್ನೋರು ಬೆಂಗಳೂರು. ಸೊ ಇವರಿಬ್ಬರು ಮಧ್ಯೆ ನಾವು ಯಾರೋ ಕ್ಯಾಂಡಿಡೇಟ್ಸ್ ಅಂತ ಆಗೋದು ಬೇಡ, ನಾವೆಲ್ಲ ಒಂದಾಗಿರೋಣ. ಅವ್ರುಗಳು ಬಂದರೆ ಅವ್ರವ್ರ ಪಾಡಿಗೆ ಎಲೆಕ್ಷನ್ ಏನಿದೆ ಮಾಡ್ಕೋತಾರೆ, ಹೋಗ್ತಾರೆ. ಅದು ನಾವೆಲ್ಲ ಒಟ್ಟಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಒಬ್ಬನ ಜಿಲ್ಲಾ ಪ್ರತಿನಿಧಿಯಾಗಿ ನಾವು ವೆಂಕಟೇಶ್ ಅವರನ್ನು ನಾಮಿನೇಟ್ ಮಾಡಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ವ ಸಂಘದ ಅಧ್ಯಕ್ಷ ಕೆಪಿಎಸ್ ಪ್ರಮೋದ್, ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ, ಬಬ್ಬರು ಕಮ್ಮೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಾಗರಾಜು, ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಹಾಗೂ ತಟಸ್ಥ ಅಭ್ಯರ್ಥಿ ವೆಂಕಟೇಶ್, ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಅಧ್ಯಕ್ಷ ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರಸಭೆಯನ್ನು ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಸಂದರ್ಭದಲ್ಲಿ 2025-26ನೇ ಸಾಲಿನ ಆಯವ್ಯಯದ 4.63 ಕೋಟಿ ಉಳಿತಾಯ ಬಜೆಟ್ ಅನ್ನು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಂಡಿಸಿದರು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಬಜೆಟ್ ಮಂಡಿಸುತ್ತಾ ನಗರಸಭೆಗೆ 7,522.5 ಲಕ್ಷ ಆದಾಯವನ್ನು ನಿರೀಕ್ಷಿಸಲಾಗಿದ್ದು, 4.63 ಕೋಟಿ ಉಳಿತಾಯ ಬಜೆಟ್ ಅನ್ನು ಒದಗಿಸಲಾಯಿತು. ಈ ವೇಳೆ ಸದಸ್ಯರು ಮೇಜು ಕುಟ್ಟುವ ಮೂಲಕ ಬಜೆಟ್ ಅನ್ನು ಅನುಮೋದಿಸಿದರು. ಮೀನು ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ ಮಾಡಲಾಗುತ್ತಿದ್ದು, 50 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ 50 ಲಕ್ಷ ಸುವ್ಯವಸ್ಥಿತವಾದ ಸ್ವಿಚ್ ಬೋರ್ಡ್ಗಳನ್ನು ಅಳವಡಿಸಲು, ಬೀದಿ ದೀಪಗಳಿಂದ ವಿದ್ಯುತ್ ಉಳಿತಾಯ ಮಾಡಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಅಡಿ 150 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ನಗರದ ಇತರೆ ಬಡ ಜನರ ಕಲ್ಯಾಣ ಕಾರ್ಯಕ್ರಮ, ವಿಕಲಚೇತನ
ಚೇತನರ ಕಲ್ಯಾಣ ಕಾರ್ಯಕ್ರಮ, ವಿಶ್ರಾಂತಿ ಗೃಹ ಮತ್ತು ಶೌಚಾಲಯ ಕಟ್ಟಡ ನಿರ್ಮಾಣ, ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ನಗರಸಭೆ ಸದಸ್ಯರುಗಳ ಅಧ್ಯಯನ ಪ್ರವಾಸ, ಪೌರಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಸೇರಿದಂತೆ ಇತರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ನಗರದಾದ್ಯಂತ ರಸ್ತೆ ಮತ್ತು ಪಾದಚಾರ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಇದಕ್ಕಾಗಿ 10,000 ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ. ದುರಸ್ತಿ ನಿರ್ವಹಣೆಗಾಗಿ 500 ಲಕ್ಷ ಕಾಯ್ದಿರಿಸಲಾಗಿದೆ. ನೀರು ಸರಬರಾಜು ಕಾಮಗಾರಿಗೆ 1,500 ಲಕ್ಷ, ಪೈಪ್ಲೈನ್ ದುರಸ್ತಿ ಕಾಮಗಾರಿಗೆ ಮತ್ತು ನಿರ್ವಹಣೆಗೆ 1,000 ಲಕ್ಷ ಮೀಸಲಿರಿಸಲಾಗಿದೆ. ನಗರದ ಬೆಳವಣಿಗೆಗೆ ತಕ್ಕಂತೆ ಉತ್ತಮ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು 7,000 ಲಕ್ಷ, ಯುಜಿಡಿ ಪೈಪ್ಲೈನ್ ರಿಪೇರಿಗಾಗಿ 540 ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ. ನಗರಸಭೆ ಮುಂದುವರಿದ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ 1,310 ಲಕ್ಷ ಕಾಯ್ದಿರಿಸಲಾಗಿದೆ. ಹಾಗೆಯೇ ಪೌರಾಯುಕ್ತ ವಸತಿ ಗೃಹ ನಿರ್ಮಾಣಕ್ಕಾಗಿ 100 ಲಕ್ಷ ಇಡಲಾಗಿದೆ. ಈ ಆರ್ಥಿಕ ವರ್ಷದಲ್ಲಿ ನಗರದಲ್ಲಿ ಸೂಕ್ತ ಸ್ಥಳ ಗುರುತಿಸಿ ಸುಸಜ್ಜಿತವಾದ ಸಗಟು ಮತ್ತು ಚಿಲ್ಲರೆ ಮಾರಾಟದ ಮೀನು ಮಾರುಕಟ್ಟೆಗೆ ಸಂಕೀರ್ಣ ನಿರ್ಮಿಸಲು ಉದ್ದೇಶಿಸಿ 50 ಲಕ್ಷ ಕಾಯ್ದಿರಿಸಲಾಗಿದೆ. ನಗರಸಭೆ ವ್ಯಾಪ್ತಿಯ ಸ್ಮಶಾನಗಳ ಅಭಿವೃದ್ಧಿಗೆ 500 ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ. ಪರಿಶಿಷ್ಟ ಸಮುದಾಯಗಳ ಕಲ್ಯಾಣಕ್ಕೆ 150.94 ಲಕ್ಷ, ಇತರೆ ಬಡಜನರ ಕಲ್ಯಾಣಕ್ಕಾಗಿ, ವಿಶೇಷ ಚೇತನರ ಕಲ್ಯಾಣಕ್ಕಾಗಿ 37 ಲಕ್ಷ, ಪೌರಕಾರ್ಮಿಕರ ವಿಶ್ರಾಂತಿ ಗೃಹ ಶೌಚಾಲಯಕ್ಕೆ 210 ಲಕ್ಷ, ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಕಂಪ್ಯೂಟರ್ಗೆ 10 ಲಕ್ಷ, ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಶಿಬಿರಕ್ಕೆ 10 ಲಕ್ಷ, 35 ವಾರ್ಡ್ಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲು 55 ಲಕ್ಷ, ನಗರಸಭೆ ಸದಸ್ಯರ ಅಧ್ಯಯನ ಪ್ರವಾಸಕ್ಕೆ 10 ಲಕ್ಷ, ಪೌರಕಾರ್ಮಿಕರಿಗೆ ವಿದ್ಯುತ್ ಚಾಲಿತ ಬೈಕ್ ನೀಡಲು 20 ಲಕ್ಷ, 35 ವಾರ್ಡ್ಗಳಲ್ಲೂ ಪಾರ್ಕ್ ಅಭಿವೃದ್ಧಿಗೆ 225 ಲಕ್ಷ, ದನಗಳ ಜಾತ್ರಾ ಮಹೋತ್ಸವಕ್ಕೆ 10 ಲಕ್ಷ, ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಲು 50 ಲಕ್ಷ, ಸಾಹಿತ್ಯ ಸಮ್ಮೇಳನ ಪತ್ರಿಕಾ ದಿನಾಚರಣೆ 8 ಲಕ್ಷ, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಲು 8 ಲಕ್ಷ ಸೇರಿದಂತೆ ಇತರೆಗಳಿಗೆ ಹಣ ಮೀಸಲಿಟ್ಟಿದ್ದೇವೆ ಎಂದು ಹೇಳಿದರು. ಹಾಸನ ನಗರದ ಹೊಳೆನರಸೀಪುರ ರಸ್ತೆಯಲ್ಲಿ ಶಿವಾನಂದಿ ಗ್ರಾನೈಟ್ಸ್ ಮತ್ತು ಪೇಂಟ್ಸ್ನ ನೂತನ ಮಳಿಗೆಯು ಅದ್ದೂರಿಯಾಗಿ ಪ್ರಾರಂಭವಾಯಿತು. ಶಿವಾನಂದಿ ಗ್ರಾನೈಟ್ಸ್ ಮತ್ತು ಪೇಂಟ್ಸ್ನ ನೂತನ ಮಳಿಗೆಯನ್ನು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಪಟೇಲ್ ಟೇಪ್ ಕತ್ತರಿಸುವ ಮುಖಾಂತರ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್, ಮಾಜಿ ಶಾಸಕರಾದ ಪ್ರೀತಂ ಜೇಗೌಡ, ಚಲನಚಿತ್ರ ನಟರಾದ ಚಿಕ್ಕಣ್ಣ, ಕಿರುತೆರೆ ನಟರಾದ ಅಪ್ಪಣ್ಣ, ಪ್ರಿಯಾಂಕಾ ಇನ್ನಿತರರು ಹಾಜರಿದ್ದರು. ನೂತನವಾಗಿ ಒಂದು ಶಿವನಂದಿ ಅಂತ ಮನೆಗೆ ಬೇಕಂತ ವಿವಿಧ ಸಾಮಾನುಗಳ ಒಂದು ಒಂದೇ ಸೂರಿನಡಿ ಇವತ್ತು ಓಪನ್ ಆಗಿದೆ. ವಿವಿಧ ಕಂಪನಿಗಳ ಅದು ಟೈಲ್ಸ್ ಆಗಿರ್ಬೋದು, ನಲ್ಲಿ ಸಾಮಾನು ಆಗಿರ್ಬೋದು, ಮನೆಗೆ ಬೇಕಾಗಿರುವಂಥ ಅತ್ಯಾಧುನಿಕ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂಥ ಕೆಲಸವನ್ನು ನಮ್ಮ ಶಿವಣ್ಣ, ನಮ್ಮ ನಂದೀಶಣ್ಣ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಾನು ಮಾಧ್ಯಮ ಮುಖಾಂತರ ಹಾಸನ ಜನತೆಗೆ ಮನವಿಯನ್ನು ಮಾಡ್ತೀನಿ. ಕೈಗೆಟುಕುವ ಬೆಲೆಯಲ್ಲಿ ಎಲ್ಲ ವರ್ಗದ ಜನರಿಗೂ ಇಲ್ಲಿ ಸಿಗ್ತದೆ. ಬಂದು ಒಂದು ಬಾರಿ ಭೇಟಿ ಕೊಟ್ಟು ನೋಡಿ ಅನ್ನೋದು ಮನವಿ ಮಾಡ್ತೀನಿ. ಸ್ನೇಹಿತರು, ಶಿವಕುಮಾರ್ ಅವರು ಏನಿವತ್ತೊಂದು ಶಿವನಂದಿ ಅಂತ ಒಂದು ಟೈಲ್ಸ್ ಮತ್ತು ಸೆರಾಮಿಕ್ಸ್ ಇರ್ಬೋದು, ಸ್ಯಾನಿಟರಿ ಐಟಮ್ಸ್ ಮತ್ತು ಇವೆಲ್ಲ ಒಂದು ನೂತನವಾದ ಒಂದು ಶೋರೂಮನ್ನು ಇವತ್ತು ಅವರು ಮಾಡಿದ್ದಾರೆ. ನಮ್ಮ ಹಾಸನ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಉತ್ತಮವಾದ ಮತ್ತು ಗುಣಮಟ್ಟದ ಮೆಟೀರಿಯಲ್ನ ಕೂಡ ಅವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಮತ್ತು ದೊಡ್ಡ ಹಾಸನದಲ್ಲಿ ಒಂದು ದೊಡ್ಡ ಶೋರೂಮ್ ಅಂತ ಹೇಳಿದ್ರೆ ತಪ್ಪಲಾಗಲಾರ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಮತ್ತು ಅವರ ಕುಟುಂಬಸ್ಥರು ಎಲ್ಲರಿಗೂ ಸೇರಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಭಗವಂತ ಅವ್ರಿಗೆ ಆಯುಸ್ಸು, ಆರೋಗ್ಯ ಕೊಟ್ಟು ಮತ್ತು ಇನ್ನೂ ಉತ್ತಮವಾಗಿ ಅವರು ವ್ಯವಹಾರದಲ್ಲಿ ಬೆಳೀಲಿ ಅಂತ ನಾನು ಭಗವಂತನ ಕೂಡ ಆಶಿಸ್ತಾ, ನಮ್ಮ ಹಾಸನದ ಜನತೆ ಇದನ್ನು ಉಪಯೋಗ ಪಡ್ಕೋಬೇಕು ಅಂತ ನಾನು ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತೇನೆ. ಹೊಸಕೊಪ್ಪಲು ಮುಖ್ಯ ರಸ್ತೆಯಲ್ಲಿ ಶಿವಾನಂದಿ ನಾಮಫಲಕದ ಅಡಿಯಲ್ಲಿ 1 ಪಾಯಿಂಟ್ ಸೊಲ್ಯೂಷನ್ ಅಂತೇಳಿ ಹೇಳಿ ಟೈಲ್ಸಿಂದ ಹಿಡಿದು ಎಲ್ಲ ರೀತಿಯ ಬಾತ್ರೂಮ್ ಫಿಟ್ಟಿಂಗ್ಸನ್ನು ಒಳಗೊಂಡಂತೆ ಎಲ್ಲ ಕಂಪ್ನಿಯ ಬ್ರ್ಯಾಂಡ್ಗಳನ್ನು ಒಂದೇ ಸೂರಿನಡಿ ಹಾಸನದ ಜನತೆಗೆ ಒದಗಿಸ್ತಿದ್ದಾರೆ. ಇದರ ಉಪಯೋಗವನ್ನು ಎಲ್ಲ ಹಾಸನದ ಜನತೆ ಪಡ್ಕೋಬೇಕು ಅಂತೇಳಿ ಹೇಳಿ
MP ಅವರ ನೇತೃತ್ವದಲ್ಲಿ ಒಂದು ಮಳಿಗೆ ಉದ್ಘಾಟನೆ ಆಗಿದೆ. ತಾಯಿ ಹಾಸನಾಂಬೆ ಚಾಮುಂಡೇಶ್ವರಿಯಲ್ಲಿ ವಿನಂತಿಯನ್ನು ಮಾಡಿದ್ದೀವಿ, ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ತಾಯಿ ಆಶೀರ್ವಾದ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ಶಿವನಂದಿ ಟೈಲ್ಸ್ ಪೇಂಟ್ಸ್ ಆ್ಯಂಡ್ ಸ್ಯಾನಿಟ್ರಿಗೆ. ತುಂಬ ಚೆನ್ನಾಗಿ ಸ್ಟೋರ್ನ ಲಾಂಚ್ ಮಾಡಿದ್ದಾರೆ. ಇಷ್ಟು ಅದ್ಭುತವಾಗಿದೆ. ಆ್ಯಂಡ್ ಬೆಂಗಳೂರಲ್ಲೂ ಈ ರೀತಿ ಇಂಥ ಒಂದು ಒಳ್ಳೆ ಸ್ಟೋರ್ ನೋಡ್ಬೋದು. ಅಷ್ಟು ಚೆನ್ನಾಗಿ ಈ ಜಾಗದಲ್ಲಿ ಓಪನ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಈ ಸ್ಟೋರಿಗೆ ಬನ್ನಿ. ಆ್ಯಂಡ್ ಈ ಥರ ಇನ್ನೂ ಒಂದಷ್ಟು ಸ್ಟೋರ್ಸ್ ಓಪನ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಮೇರೆ ಇವತ್ತು ನಮ್ಮ ಹಾಸನ ನಗರದಲ್ಲಿ ಗ್ರ್ಯಾಂಡಾಗಿ ಓಪನ್ ಆಗ್ತಿರುವಂತಹ ಶಿವನಂದಿ ಟೈಲ್ಸು, ಸ್ಯಾನಿಟರಿ ಆ್ಯಂಡ್ ಪೇಂಟ್ಸ್ ಮತ್ತು ಮನೆ ಐಟಮ್ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಐಟಮ್ಸ್ಗಳು ಸಿಗುವಂಥ ಅದ್ಧೂರಿಯಾಗಿ ಓಪನ್ ಆಗಿರುವಂಥ ಒಂದು ದೊಡ್ಡ ಮಳಿಗೆ ಇದು. ಸೊ ನಿಮ್ಮ ಬೆಂಗಳೂರಲ್ಲಿ ನೋಡ್ತಿರ್ತೀರಿ ಒಂದು ದೊಡ್ಡ ಮಳಿಗೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಮನೆ ಕಟ್ಟಕ್ಕಂತೇಳಿ, ಹಾಗೆ ಹಾಸನ ನಗರದಲ್ಲೂ ಕೂಡ ಒಳ್ಳೆಯ ಕ್ವಾಂಟಿಟಿ ಸಿಗುವಂತಹ ಅದ್ಭುತವಾದಂಥ ಒಂದು ಮಳಿಗೆ ಇದು. ಬನ್ನಿ ಎಲ್ಲರೂ ಶಿವನಂದಿ ಟೈಲ್ಸ್, ಸ್ಯಾನಿಟರಿ ಆ್ಯಂಡ್ ಪೇಂಟ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಮನೆಗೆ ಬೇಕಾದಂಥ ಐಟಮ್ಸ್ಗಳನ್ನು ಇಲ್ಲಿ ಖರೀದಿಸಿ. ನಮಸ್ಕಾರ. ಹಾಸನ್ ಪ್ರೆಸರ್ಗೆ ಏನು ಹೇಳಬೇಕು ಅಂದರೆ ಶಿವಾನಂದಿ ಟೈಲ್ಸ್ ಅಂತ ಓಪನ್ ಮಾಡ್ತಿದ್ದೀವಿ. ಬೆಸ್ಟ್ ಪ್ರೈಸ್ ಟೈಲ್ಸ್ ಕೊಡ್ತೀವಿ ನಿಮಗೆ. ಏನಪ್ಪ ಅಂದರೆ ಹಾಸನಲ್ಲಿ ಯಾರು ಕೊಡಲ್ಲ ಈ ಥರ ರೈಟಿಗೆ, ಅಂಥ ಪ್ರೈಸಲ್ಲಿ ನಾವು ಟೈಲ್ಸ್ ನಿಮಗೆ ಕೊಡ್ತಿದ್ದೀವಿ. ಏನಪ್ಪ ಅಂದರೆ ಯಾರು ಈ MRPಗೆ ಈ ಥರ ಟೈಲ್ಸ್ ನಿಮಗೆ ಯಾರು ಕೊಡಲ್ಲ. ಬಂದು ಅಲ್ಲಿ ಬೆಸ್ಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ನೋಡ್ಬಿಟ್ಟು ಒಂದ್ಸರಿ MRP ನೋಡ್ಬಿಟ್ಟು ಚೆಕ್ ಮಾಡಿ. ಬೆಸ್ಟ್ ಕ್ವಾಲಿಟಿ ನಮ್ಮ ಹತ್ರ ಸಿಗುತ್ತೆ ಶಿವಾನಂದಿಯಲ್ಲಿ. ಬಂದು ಬಿಗ್ಗೆಸ್ಟ್ ಶೋರೂಮ್ ಹಾಸನದಲ್ಲಿ ಹೊಸಕೊಪ್ಪಲು HMD ಚೌಟ್ರಿ ಎದುರುಗಡೆ ಶಿವಾನಂದಿ ಟೈಲ್ಸ್. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ರೈತರಿಗೆ ಪ್ರತ್ಯೇಕವಾಗಿ ಒಂದು ಆಫರ್ ಕೊಡ್ತೀವಿ. ಟೈಲ್ಸ್ ಹೊಸದಾಗಿ ಮನೆ ಕಟ್ಟಬೇಕು ಅನ್ನೋ ನಿಮ್ಮ ಆಸೆಯನ್ನು ಇದು ಮಾಡ್ಕೊಳ್ಳಿ, ಪೂರ್ವೈಕೆ ಮಾಡ್ಕೊಳ್ಳಿ. ಒಳ್ಳೆ ರೈಟಿಗೆ ನಿಮಗೆ ಟೈಲ್ಸ್ ಆಗಲಿ, ಒಂದು ಸಿಮೆಂಟ್ ಆಗಲಿ, ಒಂದು ಕಬ್ಬಣ ಆಗಲಿ, ಒಂದು ಪ್ರತಿಯೊಂದು ಎಲ್ಲ ಕಂಪ್ನಿಯಾದ ಬ್ರ್ಯಾಂಡ್ ನಮ್ಮ ಹತ್ರ ಸಿಗುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಮ್ಮ ಅಂಗಡಿಯಾಗಿ. ರಾಜಕೀಯ ವ್ಯವಸ್ಥೆಯಲ್ಲಿ ನಿರ್ದಿಷ್ಟವಾದ ಪಾರದರ್ಶಕ ರಾಜಕಾರಣ ಮಾಡಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ರಾಜ್ಯ, ನಮ್ಮ ತಾಲೂಕು ಅಭಿವೃದ್ಧಿಪಡಿಸೋ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿದ್ದಾರೆ ಎಂಬ ಗುರಿ ಇರಬೇಕು ಎಂದು MLC ಸೂರಜ್ ರೇವಣ್ಣ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಇಲ್ಲಿ ಸುಮ್ಮನೆ ವೈಯಕ್ತಿಕ ಇಟ್ಟುಕೊಂಡು ತಾವು CM ಆಗುವುದಕ್ಕೋಸ್ಕರ ಇನ್ನೊಬ್ಬ ರಾಜಕಾರಣಿಗಳ ಹನಿ ಟ್ರ್ಯಾಪ್ ಮಾಡುವುದು, ಇಂಡೈರೆಕ್ಟ್ ಬ್ಲಾಕ್ ಮೇಲ್, ಕಂಟ್ರೋಲ್ ಇಟ್ಟುಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು DCM DK ಶಿವಕುಮಾರ್ ಹೆಸರು ಹೇಳದೆ ಸೂರಜ್ ರೇವಣ್ಣ ಟಾಂಗ್ ನೀಡಿದರು. ರಾಜಕಾರಣದಲ್ಲಿ ಇದೆಲ್ಲ ಒಳ್ಳೆಯ ಬೆಳವಣಿಗೆಯಲ್ಲ. ರಾಜ್ಯದ ಜನ ನೋಡ್ತಿದ್ದಾರೆ, ಯಾರು ಏನು ಸುಮ್ಮನೆ ಕೂತಿಲ್ಲ. ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ದುಸ್ಥಿತಿ ಅಂತ ಹೇಳೋಕೆ ಬಯಸುತ್ತೇನೆ ಎಂದು ಹೇಳಿದರು. ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸೋದೇ ನಮ್ಮ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು CM ಆಗೋದಕ್ಕೋಸ್ಕರ ಇನ್ನೊಬ್ರನ್ನ ಯಾರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕೆಂದರೆ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಇಷ್ಟು ಹೇಳ್ತಾ ನಾನು ಜಾಸ್ತಿ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ CM ಆಗೋರು ಹೀಗೆ ಮಾಡಿದ್ದಾರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಆ ಬಗ್ಗೆ ಗೊತ್ತಿಲ್ಲ. ಅವರವರ ಪಕ್ಷದವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡುತ್ತಿದ್ದಾರೆ. ರಾಜಣ್ಣ ಯಾವ್ಯಾವ ಸಚಿವರು ಭೇಟಿ ಮಾಡಿದರೂ ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಲ್ಲ. ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಟು ಹೀಗೆ ಆದ್ರೆ 48 ಜನ MLA ಅಂತಾರೆ. ಇವೆಲ್ಲ ಒಳ್ಳೆಯದಲ್ಲ ಎಂದು ಹೇಳಿಕೆ ನೀಡಿದರು. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ತಿದ್ದಾರೆ. ಈಗ ರಾಜಣ್ಣ ಅವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡು ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳು ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48 ಏನೋ ಹನಿ ಟ್ರ್ಯಾಪ್ ಮಾಡಿದ್ದೀವಿ, ಅವರು ನಮ್ಮ MLAಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣ. ಈಗ ಜಾಹೀರಾತು. ಎಲ್ರಿಗೂ ನಮಸ್ಕಾರ. ಇದೇ 26ನೇ ತಾರೀಕು ಹೊಸಕೊಪ್ಲು HMT ಕನ್ವೆನ್ಷನ್ ಹಾಲು, ಹೊಳೆ ನರಸೀಪುರ ರೋಡು, ಹಾಸನಲ್ಲಿ ಶಿವನಂದಿ ಟೈಲ್ಸ್ ಅಂಡ್ ಸ್ಯಾನಿಟರಿ ಶೋರೂಮ್ ಪ್ರಾರಂಭ ಆಗ್ತಾ ಇದೆ. ಆ ಪ್ರಾರಂಭೋತ್ಸವಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಬನ್ರಿ, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ. ಮಾರ್ಚ್ 26ನೇ ತಾರೀಕು ಹಾಸನದಲ್ಲಿ SSS ಶಿವನಂದಿ ಅನ್ನೋ ಸ್ಟೋರ್ ಓಪನ್ ಆಗ್ತಿದೆ. ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ನಾನು ಬರ್ತಾ ಇದ್ದೀನಿ, ತಪ್ಪದೆ ನೀವು ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಅಪ್ಪನ ರಾಮದುರ್ಗ. ಆತ್ಮೀಯರೇ, ಇದೇ ತಿಂಗಳು 26ನೇ ತಾರೀಕು ಹಾಸನ ನಗರದಲ್ಲಿ ದ ಬಿಗ್ಗೆಸ್ಟ್ ಸ್ಟೋರ್ ಆದಂತಹ SSS ಶಿವನಂದಿ ಇಲ್ಲಿ ಟೈಲ್ಸು, ಪೇಂಟ್ಸು ಅಂಡ್ ಸ್ಯಾನಿಟರಿಯನ್ನ ಮಾರಲಾಗುತ್ತೆ. ಇದು ದೊಡ್ಡ ಮಳೆಗೆ ಇದರ ಗ್ರ್ಯಾಂಡ್ ಓಪನಿಂಗ್ ಇದೆ. ಈ ಗ್ರ್ಯಾಂಡ್ ಓಪನಿಂಗಿಗೆ ನಾನು, ನನ್ನ ಜೊತೆಗೆ ಬಿಗ್ ಬಾಸ್ ಪ್ರಿಯಾಂಕ್ ಅವರು ಹಾಗೆ ಚಿಕ್ಕಣ್ಣ ಅವರು ಎಲ್ಲರೂ ಬರ್ತಾ ಇದ್ದೀವಿ. ನೀವು ಬನ್ನಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಮರಿಬೇಡಿ, 26ನೇ ತಾರೀಕು ಹಾಸನ ನಗರದಲ್ಲಿ ಶಿವನಂದಿ ಪೇಂಟ್ಸ್ ಅಂಡ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮಾರುವಂತ ಒಂದು ಅದ್ಭುತವಾದಂತ ಅಂಗಡಿ. ನಮಸ್ಕಾರ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ PU ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEPA ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು CA ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು, ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು, SSLCಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, SJB ರೋಡ್, ನಿಯರ್ BM ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739, 7892405029 ಮತ್ತು 9742212220. ನೋಡಿದಾಗಲೆಲ್ಲ ನವ ಚಿತ್ರವೇ. GRT ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ VA ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. GRT ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ
ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಕೆಎನ್ಎ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, KNA ಎಕ್ಸ್ಟೆನ್ಷನ್, ಓಲ್ಡ್ ಚನ್ನರಾಯಪಟ್ಟಣ ರೋಡ್, ಹೊಳೆನರಸೀಪುರ. ಮೊಬೈಲ್ 9108510737 9108510735. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಪಲ್ಲವಿಯವರು ಹಂದಿಜೋಗಿ ಸಮುದಾಯ ಕಾಲೋನಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದರು. ಮೊದಲು ಸಿದ್ದೇಶ್ವರ ನಗರದ ಹಂದಿಜೋಗಿ ಸಮುದಾಯ ಕಾಲೋನಿಗೆ ತೆರಳಿದ ಅವರು ಬಿದ್ದಿರುವ ಹಂಚಿನ ಮನೆಗಳು, ಬೀಳುವ ಸ್ಥಿತಿಯಲ್ಲಿರುವ ಮನೆಗಳು, ಮನೆ ಮೇಲೆ ಬೀಳುವ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬ ಹಾಗೂ ಇದುವರೆಗೂ ಸಿಗದ ಹಕ್ಕುಪತ್ರ ವಿಚಾರ ಕೇಳಿದ ಅಧ್ಯಕ್ಷರು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗೆ ಮೊಬೈಲ್ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಸರಿಪಡಿಸುವಂತೆ ಸೂಚಿಸಿದರು. ಇದಾದ ನಂತರ ಬಾಂಬು ಬಜಾರಿಗೆ ತೆರಳಿ ಸಭೆಯಲ್ಲಿ ಪಾಲ್ಗೊಂಡು ಮನವಿ ಸ್ವೀಕರಿಸಿದರು. ಇಡೀ ರಾಜ್ಯದಲ್ಲಿ ಹಾಸನದ ಸ್ಥಿತಿಯನ್ನೇ ಕಾಣುತ್ತಿದ್ದೇವೆ. ಅಲೆಮಾರಿಗಳ ಮೂಲ ಸಮಸ್ಯೆ ಎಂದರೆ ನೆಲೆ ಇಲ್ಲ. ಇವರು ಯಾರು ಸೋಮಾರಿ ಪಾರಂಪರಿಕ ವೃತ್ತಿ ಮಾಡುತ್ತಿದ್ದಾರೆ. ಒಬ್ಬ ಮನುಷ್ಯನಿಗೆ ಹಕ್ಕು ಕೊಡುವುದು ನಮ್ಮ ಕರ್ತವ್ಯ. ಎಲ್ಲೆಲ್ಲಿ ಅಲೆಮಾರಿ, SC ST ಅಲೆಮಾರಿ ಇದ್ದಾರೆ ಅವರಿಗೆ ನೆಲೆ ಕೊಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಸಮಾಜದಲ್ಲಿ ನೊಂದಂತಹ, ಶೋಷಿತ, ಧ್ವನಿ ಇಲ್ಲದಂತಹ, ತಿಳುವಳಿಕೆ ಇಲ್ಲದಿರುವ ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವುದು ಸಮಾಜ ಕಲ್ಯಾಣ ಇಲಾಖೆಯ ಕರ್ತವ್ಯ. ಅಧಿಕಾರಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಆದೇಶ ಇದೆ, ಈಗಾಗಲೇ ನಿಮಗೆ ಜಾಗ ಗುರಿ ನಿಗದಿ ಮಾಡಿಬಿಟ್ಟು ಅವಕಾಶ ಮಾಡಿಕೊಡ್ಬೇಕಿತ್ತು, ಆದ್ರೆ ಇದುವರೆಗೂ ಮಾಡಿಲ್ಲ. ಅದ್ರ ಬಗ್ಗೆ ನಾನು ಇವತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತೀನಿ, ಸಭೆಯಲ್ಲಿ ಈ ವಿಚಾರವನ್ನ ತಗೊಳ್ತೇನೆ. ಇದಕ್ಕೆ ಏನ್ ಪರಿಹಾರ ಅಷ್ಟೇ ಅಲ್ಲ, ನನ್ನ ನಿಗಮದಿಂದ 2020-21 10,313 ಮನೆಗಳಿಗೆ 2 ಲಕ್ಷ, ನಗರ ಪ್ರದೇಶದಲ್ಲಿ 2 ಲಕ್ಷ, ಗ್ರಾಮೀಣ ಪ್ರದೇಶದಲ್ಲಿ 1,75,000 ಹಣವನ್ನ ವಸತಿಗಾಗಿ ಕೊಡ್ತಾ ಇದ್ದೇವೆ. ಇಲ್ಲಿ ನಮ್ಗೆ ಸ್ಥಳ ನಿಗದಿ ಆಯ್ತು ಅಂತಂದ್ರೆ ಮನೆ ಕಟ್ಕೊಳ್ಳಿಕ್ಕೆ ನನ್ನ ನಿಗಮದಿಂದ ನಾನು ಹಣ ಕೊಡ್ತೇನೆ. ಭೂಮಿನೇ ಕೊಟ್ಟಿಲ್ಲ ಅಂದ್ರೆ ಮನೆಯಲ್ಲಿ ತಗೊಳ್ಳೋಣ. ಅಷ್ಟೇ ಅಲ್ಲ, ಮನೆ ಒಂದು ಶಾಶ್ವತ ನೆಲೆ ಒಂದು ಆಯ್ತು ಅಂತಂದ್ರೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅಲೆಮಾರಿತನ ಹೋಗುತ್ತೆ, ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರ್ಲಿ. ಆದ್ರೆ ಇವತ್ತು ಸಾವಿಗೂ ನಾವು ಬೇಕು. ಮೇಧ, ಮೇದಾರಿ, ಮೇದರು, ಗೌರಿಗ, ಬುರುಡ, ಇದೇ ಸಮುದಾಯಗಳಲ್ವ ನಾವು. ಇವತ್ತು ಸಾವಿಗೂ ನಾವು ಬೇಕು, ಜನನಕ್ಕೂ ನಾವು ಬೇಕು. ಅಂದ್ರೆ ನಮ್ಮ ಕುಲವೃತ್ತಿ ಏನಿದೆ, ನಾವು ಮಾಡ್ತಾ ಇರ್ತಕ್ಕಂಥ ಕಸುಬೇನಿದೆ, ನಾವು ಬಿದಿರಿನಿಂದ ಮಾಡ್ತಕ್ಕಂಥ ಸಾಮಗ್ರಿಗಳು ಪ್ರತಿ ಒಂದು ಸಂದರ್ಭಗಳು ಅವಶ್ಯಕತೆ ಇದೆ. ನಮಗೆ ಯಾವುದೋ ಒಂದು ಗ್ರೂಪ್ ಮನೆ, G+ ಮನೆಗೆ ಹಾಕ್ಬಿಟ್ರೆ ಎಲ್ಲಿಂದ ಮಾಡ್ತೀರಿ, ತಯಾರಿ ಮಾಡ್ತೀರಿ ನೀವು? ಭೂಮಿ ಬೇಕು ನಮ್ಮವರಿಗೆ, ನಮ್ಮ ಮೇಧಾರ ಸಮುದಾಯದವರಿಗೆ ಭೂಮಿ ಬೇಕು. ಭೂಮಿ ಕೊಟ್ಟರೆ ತಾನೇ ಈ ಬಿದಿರಿನಲ್ಲಿ ನೀವೆಲ್ಲ ಕುಲಕಸಬು ಮಾಡ್ಕೊಂಡು ಅದನ್ನ ಸಾರ್ವಜನಿಕರಿಗೆ ಹಂಚಿಕೆ ಮಾಡಕ್ಕಾಗೋದು. ನಾವು ಬೇಕೇ ಬೇಕಾಗಿರೋದ್ರಿಂದ ನಮ್ಮ ಹಕ್ಕು ಅದು. ನಮ್ಗೆ ಭೂಮಿಯನ್ನ ತಪ್ಪಿಸ್ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಹಕ್ಕು. ಆ ನಿಟ್ಟಿನಲ್ಲಿ ಇವತ್ತು ನಾನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡ್ಕೊಂತ ಕೆಲಸ ಮಾಡ್ತೇನೆ. ಜೊತೆನಲ್ಲಿ ನೀವು ಸಮುದಾಯ ಭವನ ಕೇಳಿದ್ದೀರಿ.
ಸಮುದಾಯ ಭವನಕ್ಕೆ ಇದು ಸ್ಥಳ ನಿಗದಿಯಾಗಿರ್ಬೇಕು. ಸ್ಥಳ ನಿಗದಿಯಾಗಿದ್ರೆ SCP ನಲ್ಲಿ ನಾವೇ ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಳಿಕ್ಕೆ ಅನುದಾನ ಕೊಡ್ತೇವೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವೇ ನಿಧಿ ಮಾಡ್ತೇವೆ. ಹಾಗಾಗಿ ಮೊದಲು ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಬಂಬು ಬಜಾರಿನ ಮನೆಗಳನ್ನು ಎತ್ತಂಗಡಿ ಮಾಡಬೇಕೆಂದು ಕಳೆದ ಸರ್ಕಾರದಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ತಾತ್ಕಾಲಿಕ ಖಾತೆಗಳನ್ನು ಶಾಶ್ವತ ಮಾಡಿಕೊಡಬೇಕು, ಮೂಲಭೂತ ಸೌಕರ್ಯ ಕಲ್ಪಿಸಬೇಕು, ಒಂದೊಂದು ಕುಟುಂಬಕ್ಕೆ 20-40 ಅಳತೆಯ ಭೂಮಿ ಕೊಡಬೇಕು ಪಟ್ಟಿಯಾಗಿದೆ. ಅವಕಾಶ ಇದ್ದರೆ ಸ್ವಲ್ಪ ಕಾನೂನು ಉಲ್ಲಂಘನೆ ಆದರೂ ಪರವಾಗಿಲ್ಲ, ಇವರಿಗೆ ಸೂರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಅಧ್ಯಕ್ಷರಲ್ಲಿ ಮನವಿ ಮಾಡಿದರು. ಎಲ್ಲರಿಗೂ ಇವರಿಂದ ಕೋರ್ಟ್ಗೆ ಕೇಸ್ ಹಾಕಿ ನಾನಾ ಕೋರ್ಟ್ಗೆ ಕೇಸ್ ಹಾಕಿ ಸ್ಟೇ ಮಾಡಿ ಸಂಪೂರ್ಣ ವತಿಯಿಂದ ಸರ್ವೆ ಕೂಡ ನಡೆದಿತ್ತು. ಸರ್ವೆ ಕೂಡ ನಡೆದಿದ್ದು ಎತ್ತಂಗಡಿ ಮಾಡಬೇಕು ತೀರ್ಮಾನ ಮಾಡಿದ್ರು. ಆದ್ರೆ ಟೆಂಪರರಿ ಖಾತೆಗಳನ್ನ ಪರ್ಮನೆಂಟ್ ಮಾಡ್ಕೋಬೇಕು, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಜೊತೆಗೆ 20-40 ಮಹಾ ಕೇಳಿದ ಇವರು ಜಾಗನ ಒಂದೊಂದು ಕುಟುಂಬಕ್ಕೆ 20/40 20/40 ಅಷ್ಟು ಜಾಗ ಮಾತ್ರ ಕೇಳಬೇಕಂತದ್ದು. ಏನು ಒಂದು 50-40 ಕುಟುಂಬಗಳಿದ್ದಾವೆ. ಆ 60 ಕುಟುಂಬಕ್ಕೆ ಒಂದು 20/40 ನಾನು 20/50 ಕೊಡೋಕೆ ನಮ್ಮ ನಗರಸಭಾ ಅಧ್ಯಕ್ಷರು ಯಾವ್ದಾದ್ರು ಪಟ್ಟಿ ಮಾಡಿದ್ದೇವೆ. ಸುಮಾರು ಒಂದು 35-40 ಜನ ಪಟ್ಟಿ ಆಗಿದೆಯಲ್ಲ, 40 ಜನ ಪಟ್ಟಿ ಆಗಿದೆ. ಆ ಪಟ್ಟಿ ಆಗಿರೋ ಪ್ರಕಾರ ಪ್ಲಸ್ ಅಡಿಷನಲ್ ಡಿಸ್ಕೌಂಟ್ ಕೊಡ್ಬೋದು. ಅಷ್ಟು ಜನಕ್ಕೆ ನಿಮ್ಮ ನಿಗಮ ವತಿಯಿಂದ ಏನಾದ್ರು ಅವಕಾಶ ಮಾಡ್ಕೊಡ್ಲಿಕ್ಕೆ ಅಥವಾ ನಮ್ಮ ಇಲಾಖೆ ವತಿಯಿಂದ ಏನಾದ್ರು ಅನುಕೂಲ ಮಾಡ್ಕೊಡ್ಲಿಕ್ಕೆ ಅಗತ್ಯತೆ ಇದ್ರೆ ಹೆಚ್ಚಾಗಿ ಅವಕಾಶ ಇದ್ರೆ ದಯಮಾಡಿ ಒಂದಿಷ್ಟು ಕಾನೂನು ಉಲ್ಲಂಘನೆ ಆದ್ರೂ ಪರವಾಗಿಲ್ಲ, ಇವರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ದಯಮಾಡಿ ಗಮನ ಕೊಟ್ಟು ಅವ್ರು ಶಾಶ್ವತವಾಗಿ ನಮ್ಮ ನೆರಳನ್ನು ಪೂರ್ಣ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಫೀರ್, ನಗರಸಭೆ ಸದಸ್ಯ CR ಶಂಕರ್, ಹಂದಿಜೋಗಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು, ನಿಡುಗರಹಳ್ಳಿ ಸಿದ್ದಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಭಾರತದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನ ನೀಡಿದ್ದು, ಬಸವಣ್ಣನವರ ಕಾಲದಲ್ಲಿ ಸ್ತ್ರೀಯರಿಗೆ ವಿಶೇಷ ಸ್ಥಾನ ನೀಡಿದ್ದು ಸ್ಮರಣೀಯ ಎಂದು JMFC ಹಿರಿಯ ನ್ಯಾಯಾಧೀಶೆ ನಿವೇದಿತಾ ಮಹಾಂತೇಶ್ ಮನವಳ್ಳಿಮಠ್ ತಿಳಿಸಿದರು. ಪಟ್ಟಣದ ಕುರುಹಿನಶೆಟ್ಟಿ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಅಕ್ಕಮಹಾದೇವಿಗೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸ್ಥಾನ ನೀಡಿದ್ದರು. ನಮ್ಮ ದೇಶದ ಮಣ್ಣಿನ ಗುಣದ ವಿಶೇಷತೆ ಎನ್ನಬಹುದು. ಭಾರತೀಯ ಮಹಿಳೆ ಸುನೀತಾ ವಿಲಿಯಮ್ಸ್ ಅಂತರಿಕ್ಷ ಯಾನ ಮುಗಿಸಿ ದಿಟ್ಟತನ ಮೆರೆಯುವವರೆಗೂ ಭಾರತೀಯ ಸ್ತ್ರೀಯರ ದಿಟ್ಟತನ ವೇದ್ಯವಾಗಿದೆ. ಫೋಕ್ಸೋ ವರದಕ್ಷಿಣೆ ವಿರುದ್ಧದ ಕಾಯ್ದೆ, ಆಸ್ತಿಯ ಸಮಾನತೆಯ ಹಕ್ಕು ಎಲ್ಲವೂ ಮಹಿಳಾ ಸಬಲೀಕರಣದ ಕಾಯ್ದೆಗಳಾಗಿವೆ. ಎಲ್ಲರೂ ಇದರ ಅರಿವು ಹೊಂದುವುದು ಬಹುಮುಖ್ಯ ಎಂದರು. ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ, ಜೊತೆಗೆ ಅಷ್ಟೇ ಒಂದು ಗೌರವ ಮತ್ತು ಪೂಜನೀಯ ಭಾವ ಇರುವುದನ್ನು ನಾವೆಲ್ಲ ಕಂಡಿದ್ದೇವೆ. ನಮ್ಮ ಹಿರಿಯ ಅಂದರೆ ಆದಿ ಕಾಲದಿಂದಲೂ ಹೆಣ್ಣಿಗೆ ಒಂದು ಗೌರವದ ಸ್ಥಾನ ಜೊತೆಗೆ ದೇವರು ಅಂತಹ ಒಂದು ಪೂಜಿಸುವಂತಹ ಮನೋಭಾವನೆ ಭಾರತದಲ್ಲಿದೆ. ಈಗ ಹಿಂದಿನ ಕಾಲ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಬಾಳಿದಂತಹ ಒಂದು ಕಾಲದಲ್ಲಿ ಸಹ ಅವರು ಹೆಣ್ಣಿಗೆ ವಿಶೇಷ ಸ್ಥಾನಮಾನದ ಜೊತೆಗೆ ಒಂದು ಹೆಣ್ಣು ಗಂಡು ಅನ್ನುವಂತಹ ಒಂದು ಭೇದ ಭಾವವನ್ನು ಸಹ ಸಮಾಜದಲ್ಲಿ ತೊರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಆಗಿನ ಕಾಲದಲ್ಲಿ ಅಕ್ಕಮಹಾದೇವಿಯವರಿಗೆ ಅನುಭವ ಮಟ್ಟದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನ ಅಭಿವ್ಯಕ್ತಿ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಆ ಕಾಲದಿಂದಲೇ ಕೊಟ್ಟಿದ್ದರು. ಆಗಿನಿಂದಲೂ ಸಹಿತ ಅದೇ ಪರಂಪರೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ಸಂಜೀವನವರು ತಮ್ಮ ಒಂದು ವಚನಗಳಲ್ಲಿ ಸಹ ಹೇಳಿದಂತೆ ಹೆಣ್ಣು ಹೆಣ್ಣಂತೆ ತೆಗೆ ಬೀಳುಗಳಿರಲು, ಕಣ್ಣು ಕಾಣದ ಕಾವಿರಲು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಕೊರೆದ ತಾಯಿ ಅಂತ. ಹೆಣ್ಣಿಗೆ ಎಲ್ಲರ ತಳಹದಿಯೇ ಹೆಣ್ಣು. ನಾವು ಪೂಜಿಸುವಂತಹ ಭೂಮಿ ತಾಯಿ ಹೆಣ್ಣು, ನಮ್ಮನ್ನು ಹೊತ್ತು ಕಾಪಾಡುವಂತಹ ಜಲ ಎಷ್ಟೋ ನದಿಗಳು ಸಹ ಹೆಣ್ಣಿನಂತೆ ಕೂಡಿದೆ. ಆದ್ದರಿಂದ ಹೆಣ್ಣಿಗೆ ಒಂದು ಒಳ್ಳೆಯ ಭಾವನೆಯನ್ನು ಸೂಚಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಗೆ ಹಿಂದೆಯೂ ಸಹಿತ ಜಗತ್ತನ್ನು ತೊಟ್ಟಿಲು ತೂಗುವ ಜಗತ್ತನ್ನೇ ಆಳ್ಕೊಳ್ಳುವಂತಹ ಆದಿಕಾಲದಿಂದ ನಾವು ಹೇಳುವಂತಹ ಒಂದು ಘೋಷಣೆ. ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ರಂಗಗಳಲ್ಲಿಯೂ ಸಹಿತ ಹೆಣ್ಣು ಮೇಲೆಯನ್ನು ಸಾಧಿಸಿದ್ದಾರೆ. ಈಗ ಮೊನ್ನೆ ನೋಡಿದ ಹಾಗೆ ಸುನೀತಾ ವಿಲಿಯಮ್ಸ್ ಭಾರತ ಮಹಿಳೆ ಅಂತರಿಕ್ಷ ಗಗನವನ್ನು ಮಾಡಿ ಬರೀ 9 ದಿನ ಅಂತ ಹೇಳಿ ಹೋದವರು 9 ತಿಂಗಳ ಕಾಲ ಅಲ್ಲಿ ತಮ್ಮ ಇದನ್ನು ನಡೆಸಿ ವಾಪಸ್ಸು ರಿಸರ್ಚ್ ಮಾಡಿ ವಾಪಸ್ಸು ಭೂಮಿಗೆ ಬಂದಂತಹ ಒಂದು ಇದನ್ನು ನಾವೆಲ್ಲ ಕಂಡಿದ್ದೇವೆ. ಅಂತಹ ಎಲ್ಲ ಒಂದು ಭಾವನೆಯೊಂದಿಗೆ ಅಥವಾ ಈ ಸಮಾಜದಲ್ಲಿ ನಾವೇನು
ಇದ್ದೀವಿ. ನಿಜವಾಗ್ಲೂ ನಾವು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಗೌರವವನ್ನು. ಜೆಎಂಎಫ್ಸಿ ನ್ಯಾಯಾಧೀಶೆ ಚೇತನಾ ಮಾತನಾಡಿ, ಸ್ತ್ರೀಯಲ್ಲಿರುವ ವಿಶೇಷ ಗುಣವನ್ನು ಪರಿಗಣಿಸಿಯೇ ಪೂಜನೀಯ ಸ್ಥಾನವನ್ನು ನೀಡಲಾಗಿದೆ. ಕಾರಣದಿಂದಲೇ ಜಗತ್ತಿನ ಎಲ್ಲ ಮಹತ್ವದವುಗಳಿಗೆ ಸ್ತ್ರೀಗೆ ಹೋಲಿಸಲಾಗುತ್ತದೆ. ಭಾರತ ರಾಷ್ಟ್ರದಲ್ಲಿ ಸ್ತ್ರೀಯರ ಸ್ಥಾನಮಾನ ಉತ್ತಮವಾಗಲಿದೆ. ಲಿಂಗಭೇದ, ಭ್ರೂಣಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಎಲ್ಲವೂ ಕಾನೂನು ರೀತಿಯ ಅಪರಾಧವೇ ಆಗಿದೆ. ಆದರೂ ಕದ್ದುಮುಚ್ಚಿ ಇಂತಹ ಪ್ರಕರಣಗಳು ನಡೆದಿದೆ. ವರದಕ್ಷಿಣೆ ಪಿಡುಗು ಸಮಾಜದಲ್ಲಿ ಮಾರಕವಾಗಿ ಕಾಡುತ್ತಿದೆ. ಹಣ, ಚಿನ್ನ ತೆಗೆದುಕೊಂಡು ಬಾರೆ ಎಂದು ಮಾನಸಿಕ, ದೈಹಿಕ ಹಿಂಸೆ ಕೊಡುವುದು ಸಹ ವಿವಾಹ ನಂತರ ಪಿಡುಗಾಗಿ ಕಾಡುತ್ತಿದೆ. ಆಸ್ತಿ ಹಕ್ಕು ಸಹ ಮಹಿಳೆಯರಿಗೆ ಇದೆ. ಧೃತಿಗೆಡುವುದು ಬೇಡ ಎಂದು ಹೇಳಿದರು. ಈಗ ತಂದೆ ತಾಯಿಗಳನ್ನು ಮಕ್ಕಳು ನೋಡ್ಕೊಳ್ಳೋದಿಲ್ಲ, ಅಪ್ರಾಪ್ತ ಮಕ್ಕಳನ್ನು ತಂದೆ ತಾಯಿಗಳು ಯಾವುದೇ ಕಾರಣಕ್ಕೆ ನೋಡ್ಕೊಳ್ಳೋದೇ ಇಲ್ಲ, ಅಥವಾ ಹೆಂಡತಿಯನ್ನು ಗಂಡ ನೋಡ್ಕೊಳ್ಳೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಜೀವನಾಂಶಕ್ಕೆ ಸಂಬಂಧಪಟ್ಟ ಕಾನೂನುಗಳು ಈಗ ಯಾವುದೇ ಸಮಸ್ಯೆ ನಿಮಗೆ ಸಡನ್ ಆಗಿ ಕೋರ್ಟಿಗೆ ಬಂದು ಪರಿಹಾರ ತಗೊಳ್ಳಿಕ್ಕೆ ಅಪ್ರೋಚ್ ಮಾಡಲಿಕ್ಕೆ ಆಗಿರ್ಲಿಲ್ಲ, ಅಥವಾ ಪೊಲೀಸ್ ಠಾಣೆಗೆ ನಿಮಗೆ ಅಷ್ಟೊಂದು ಅಪ್ರೋಚ್ ಮಾಡೋದು ಸರಿ ಅನ್ನಿಸ್ಲಿಕ್ಕಿಲ್ಲ, ಅಥವಾ ಸಡನ್ ಆಗಿ ಹೋದರೆ ನಿಮಗೆ ಆದರೆ ಯಾವುದೇ ಪರಿಹಾರಗಳು ಸೊಲ್ಯೂಷನ್ಗಳು ಸದ್ಯಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಿರ್ಬೇಕಲ್ಲ. ನಿಮಗೆ ಅಟ್ಲೀಸ್ಟ್ ಎಲ್ಲಿ ಕೂಡ ಸೊಲ್ಯೂಷನ್ ಸಿಗ್ಲಿಲ್ಲ, ಎಲ್ಲಿ ಅಪ್ರೋಚ್ ಮಾಡೋದರ ಇಲ್ಲ ಅಂತಂದ್ರೂ ಕೂಡ ಈಗ ನಮಗೆ ಅಷ್ಟು ಆರ್ಥಿಕ ಸಬಲರು ನಾವು ಅಲ್ಲ, ನಮಗೆ ಗೈಡೆನ್ಸ್ ಯಾರು ಕೂಡ ಗೊತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಕೂಡ ನಿಮಗೆ ಏನಾದ್ರು ಮಾಹಿತಿ ಅಂತ ಅನ್ನೋದು ಬೇಕು ಅಂತ ಸಂದರ್ಭದಲ್ಲಿ ಕಾನೂನು ಸೇವಾ ಸಮಿತಿ ಅನ್ನುವಂಥದ್ದು ನಮ್ಮ ನ್ಯಾಯಾಲಯದ ಪ್ರಿಮೈಸಸ್ ಅಲ್ಲಿ ಇದೆ. ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಎಸ್. ಸುದರ್ಶನ್, ವಕೀಲರ ಸಂಘದ ಅಧ್ಯಕ್ಷ ಎಂ.ವಿ. ಶಿವಕುಮಾರ್, ಕುರುಹಿನಶೆಟ್ಟಿ ಮಹಿಳಾ ಸಮಾಜದ ಅಧ್ಯಕ್ಷೆ ಇಂದು ನಾರಾಯಣ್, ಕಾರ್ಯದರ್ಶಿ ಉಮಾ ಗಣೇಶ್, ಯೋಜನಾ ನಿರ್ದೇಶಕಿ ಎಚ್.ಬಿ. ನಾಗವೇಣಿ, ಕುರುಹಿನಶೆಟ್ಟಿ ಸಮುದಾಯದ ಕಮಿಟಿ ಕಾರ್ಯದರ್ಶಿ ಪಿ.ಆರ್. ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಟಸ್ಥ ಅಭ್ಯರ್ಥಿಯಾಗಿ ಪಿಎಸ್ ವೆಂಕಟೇಶ್ ಅವರನ್ನು ರಾಜ್ಯ ಸಂಘಕ್ಕೆ ಕಳುಹಿಸಲು ತೀರ್ಮಾನಿಸಲಾಗಿದ್ದು, ಅವರು ಯಾವುದೇ ತಂಡದ ಪರ ಪ್ರಚಾರ ಮಾಡುವುದಿಲ್ಲ. ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಮೂರ್ತಿ ಹೇಳಿಕೆ. ಹಾಸನ ನಗರಸಭೆಯ 2025-26ನೇ ಸಾಲಿನ 4.63 ಕೋಟಿ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ. ಹಾಸನದಲ್ಲಿ ಶಿವನಂದಿ ಗ್ರಾನೈಟ್ಸ್ ಅಂಡ್ ಪೇಂಟ್ಸ್ ಅದ್ದೂರಿ ಶುಭಾರಂಭ, ಗಣ್ಯರಿಂದ ಶುಭಾಶಯ. ರಾಜಕಾರಣಿಗಳ ಹನಿ ಟ್ರ್ಯಾಪ್ ಮಾಡುವುದು, ಇಂಡೈರೆಕ್ಟ್ ಬ್ಲಾಕ್ ಮೇಲ್ ಕಂಟ್ರೋಲ್ ಇಟ್ಟುಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.